ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಗೆ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ ಮಂಜುನಾಥ್ಗೆ ತರಾಟೆಗೆ ತಗೊಂಡಿದ್ದಾರೆ. ಅಡುಗೆ ಸಹಾಯಕ ಮಂಜಣ್ಣನಿಗೆ ಪೋಷಕರು ಕಪಾಳ ಮೋಕ್ಷ ಮಾಡಿದ್ದಾರೆ. ಬೊಮ್ಮನಕಟ್ಟೆ ಮೊರಾರ್ಜಿ ವಸತಿ ಶಾಲೆ ಮುಂದೆ ಪ್ರತಿಭಟನೆ ಕೂಡ ನಡೆದಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಬೊಮ್ಮನಕಟ್ಟೆ ಗ್ರಾಮ ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ಧರಣಿಯನ್ನು ಮಾಡಿದ್ದಾರೆ. ವಸತಿ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಪೋಷಕರು ಕೂಡ ಸಾಥ್ ನೀಡಿದ್ದಾರೆ. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಭೇಟಿ ನೀಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಒಳ್ಳೆ ಊಟ ಕೊಡಿ ಅಂತ ಹೇಳಿದ್ರೆ ಹುಳ ತುಂಬಿದ ಆಹಾರವನ್ನು ಕೊಟ್ಟಿದ್ದಕ್ಕೆ ಕಪಾಳ ಮೋಕ್ಷ ಆಗಿದೆ. ಅಡುಗೆ ಸಹಾಯಕನಿಗೆ ಪೋಷಕರು ಹಿಡ್ಕೊಂಡು ಕಪಾಲಕ್ಕೆ ಎರಡು ಕೊಟ್ಟಿದ್ದಾರೆ. ಎಷ್ಟು ಕಳಪೆ ಆಗಿರೋ ಊಟವನ್ನು ಫಸ್ಟ್ ನೀ ತಿಂದು ತೋರಿಸು ಅಂತೇಳಿ ಕೇಳಬೇಕಾಗಿತ್ತು. ಅವರು ಅದು ತೆಗೆದು ಅದನ್ನು ಬಾಯಿಗೆ ಹಾಕಬೇಕಾಗಿತ್ತು, ಆಗ ಗೊತ್ತಾಗ್ತಾ ಇತ್ತು. ನಾವು ನೋಡ್ತಾ ಇದ್ದೀವಿ ಹುಳ ಬಿದ್ದಿರೋ ಊಟವನ್ನು ಮಕ್ಕಳಿಗೆ ಕೊಡ್ತಾ ಇರುವಂಥದ್ದು. ಈಗ ನಾಗರಾಜ್ ಇದ್ದಾರೆ, ಮಕ್ಕಳ ಪೋಷಕರು. ನಾಗರಾಜ್ ಅವರೇ, ಏನು ಸಮಸ್ಯೆ ಆಗಿದೆ ಇಲ್ಲಿ? ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಆಹಾರದಲ್ಲಿ ಹುಳ ಎಲ್ಲ ಇದೆ ಇಲ್ಲಿ. ಎಂತೆಂತದ ಪದಾರ್ಥಗಳನ್ನ ಹಾಕಿ ಅಡಿಗೆ ಭಟ್ರನ್ನ ಇದು ಮಾಡಿದಾರ, ನೇಮಕ ಮಾಡಿದಾರ. ಆ ಅಡಿಗೆ ಭಟ್ಟ ಸರಿಯಾಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಇದೇ ಮಾಡಲ್ಲ, ಏಕವಚನದಲ್ಲೆಲ್ಲ ಮಾತಾಡ್ತಾರೆ. ಹಾ ಹೇಳಿ. ಸರಿ, ಬಹಳ ಕುಂದುಕೊರತೆ ಬಗ್ಗೆ ಬಹಳ ವಿದ್ಯಾರ್ಥಿಗಳು ಬಹಳ ನೊಂದು ಹೇಳಿದ್ರು. ಟಾಯ್ಲೆಟ್ ಸಮಸ್ಯೆ ಅಂತೂ ತುಂಬಾ ಕೆಟ್ಟದಾಗಿದೆ. ಅಲ್ಲಿ ಒಳಗಡೆ ನೋಡಿದ್ರೆ ಹೆಣ್ಮಕ್ಳುಗಳು ಸ್ನಾನಕ್ಕೂ ಒಂದು ಬಾತ್ರೂಮ್ ಸಮೇತಗೂ ಸರಿಯಾದ ವ್ಯವಸ್ಥೆ ಇಲ್ಲ. ಆಮೇಲೆ ತಿನ್ನೋ ಅನ್ನದಲ್ಲಿ ಹುಳ ಇದೆ ಅಂತ ಹೇಳಿದ್ರೆ ಹೆಂಗೆ? ಆತನಿಗೆ ತಿನ್ನಿಸ್ಬೇಕಾಗಿತ್ತು, ಅವಾಗ ಗೊತ್ತಾಗ್ತಾ ಇತ್ತು ಆತನಿಗೆ. ಅಲ್ಲ, ಎಲ್ಲ ಜನ ತುಂಬಾ ಸೇರ್ಕೊಂಡ್ಬಿಟ್ರಲ್ಲ, ಆ ಟೈಮಲ್ಲಿ ಇದಾಯ್ತು ಸರ್. ಅಲ್ಲ ಬೈದು ಎಲ್ಲ ಹೊಡೆದು ಇದು ಮಾಡ್ಬಿಟ್ರು, ಕೈಯಲ್ಲೆಲ್ಲ ಇದು ಮಾಡಿದ್ರು. ಅವ್ನಿಗೆ ಹೊಡಿಬಾರ್ದು, ಕಾನೂನು ಕೈಗೆತ್ಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆದ್ರೂ ಕೂಡ ಇದು ನೋಡಿದಾಗ ಬಹಳ ಬೇಜಾರಾಗತ್ತಲ್ವಾ? ಹೌದೌದು ಸರ್, ನಿಜ, ಖಂಡಿತ. ಈಗ ಹೇಗೆ ಈಗ ಏನ್ ಮಾಡ್ತಾರಂತೆ? ಈಗ ಕೊನೆಗೆ MLA ಚಂದ್ರಪ್ಪ ಅವರು ಬಂದು ಅದನ್ನ ಯಾವ ರೀತಿ ಹೆಂಗಾಗಿದೆ ಏನು ಅದನ್ನ ಪರಿಶೀಲನೆ ಮಾಡಿ ಅವನ ಬಟ್ಟನ್ನ ಅದೇ ಕೂಡಲೇ ಅಮಾನತು ಮಾಡಿದ್ರು ಸರ್. ಅಲ್ಲಿಗ ಅಡಿಗೆ ಮಾಡೋರಾದ್ರೆ ಏನ್ ಮಾಡ್ತಾರೆ? ಈಗ ಅಡಿಗೆ ಮಾಡೋರನ್ನ ಟಾರ್ಗೆಟ್ ಮಾಡಿ ಏನ್ ಪ್ರಯೋಜನ ಇಲ್ಲ. ಅಲ್ಲಿ ಕೊಡಂತ ಮೆಟೀರಿಯಲ್ ಹಂಗಿದ್ರೆ, ಹೊಳ ಬಿದ್ದಿರೋ ಐಟಮ್ಸೇ ಕೊಟ್ರೆ ಅಲ್ಲಿ ಇನ್ಚಾರ್ಜ್ ಯಾರು, ನೋಡ್ಕೊಳ್ಳೋರು ಯಾರು, ಅವ್ರನ್ನ ಕೇಳ್ಬೇಕಲ್ವಾ? ಹೌದೌದು, ಮಂಜಪ್ಪ ಅಂತಾನೆ ಅವ್ರ ಹೆಸರು, ವಾರ್ಡನ್. ಅವರು ಸರಿಯಾಗಿ ಇರೋದೇ ಇಲ್ಲ ಅಂತೆ ಸರ್. ಟೋಟಲಿ ಒಂದು ವಾರದಲ್ಲಿ 2 ದಿನ ಬಂದ್ರೆ ಹೆಚ್ಚಾಗುತ್ತಂತೆ. ಅವ್ರನ್ನ ಹಿಡಿಬೇಕಲ್ಲ ನೀವು ಫಸ್ಟ್. ಅವ್ರು ಹಿಡಿದು ಮಾಡಿದ್ವಿ ಸರ್ ಅದನ್ನ. ಅವ್ರನ್ನ ಅವಾಗ್ಲೇ ಅಮಾನತು ಮಾಡ್ತೀನಿ ಅಂತ ಚಂದ್ರಪ್ಪ ಅವರು ಹೇಳಿದ್ರು. ಆಮೇಲೆ ಮಕ್ಳು ಇದೊಂದ್ಸರಿ ಅವಕಾಶ ಕೊಡಿ ಸರ್, ಹೋಗ್ಲಿ ವಾರ್ಡನ್ ನೋಡೋಣ ಅಂತ ಒಂದು ಇದು ಮಾಡ್ಕೊಂಡ್ರು. ಹಂಗಾಗಿ ಅವ್ರನ್ನ ಉಳಿಸ್ಕೊಂಡಾಗಿದ್ದಾರೆ. ಈ ತರ ಮತ್ತೆ ಈ ತರ ಆಗ್ಬಾರ್ದು ಅಂತಾನು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಚಂದ್ರಪ್ಪ ಅವರು. ಮಕ್ಕಳ ಆರೋಗ್ಯದ ಕಥೆ ಏನು? ಈ ತರ ಹುಳ ಎಲ್ಲ ಬಿದ್ದಿರೋ ಸಿಕ್ಕಿದ್ರೆ, ಫುಡ್ ಪಾಯ್ಸನ್ ಆದ್ರೆ ಕಥೆ ಏನು ಅಂತ? ಹೌದು ಸರ್, ಬಹಳ ಇದಾಗುತ್ತೆ, ಬೇಸರ ಆಗುತ್ತೆ, ತುಂಬಾ ಬೇಸರ ಆಗುತ್ತೆ. ಮಕ್ಳಿಗೆ ಏನ್ ಆತರದೇನು ಹುಷಾರ್ ತಪ್ಪೋದು ಆತರದೇನು ಆಗಲ್ವಾ ಅಲ್ಲಿ ಆ ಶಾಲೆಯಲ್ಲಿ? ಇಲ್ಲ, ಆತರ ಏನು ಕೆಲವೊಂದು ಆಮೇಲೆ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡೋದನ್ನ ಅವನು ಸರಿಯಾಗಿ ಕೊಡ್ತಾ ಇಲ್ಲ. ವಿಟಮಿನ್ ಟ್ಯಾಬ್ಲೆಟ್ಸ್ ಆಮೇಲೆ ಯಾವ ರೀತಿ ಅಂದ್ರೆ ನೀವೇನ್ ಐಷಾರಾಮಿ ಜೀವನದಲ್ಲಿ ಬಂದಿದ್ದೀರಾ, ಆ ರೀತಿ ಈ ತರ ಇದ್ ಮಾಡ್ತಿರಲ್ಲ, ನಮ್ಗೆ ಇದ್ ಮಾಡ್ತೀರಾ ಅಂತ ವಾರ್ಡನು ಮತ್ತೆ ಅಡಿಗೆ ಭಟ್ಟ ಅವ್ರಿಗೆಲ್ಲ ಮಕ್ಳಿಗೆ ಹಿಂಸೆ ಕೊಡ್ತಾರೆ. ಅಲ್ಲಿಗೆ ಬರೋ ದುಡ್ಡೆಲ್ಲಿ ಹೋಗುತ್ತಾಗಾದ್ರೆ? ಆ ದುಡ್ಡು ಏನಾಗ್ತದೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಸರ್. ಅವ್ರು ಕೇಳಿದ್ರೆ, ಇವತ್ತು ಚಂದ್ರಪ್ಪ ಅವ್ರು ಕೇಳಿದ್ರು, ಇದನ್ನೆಲ್ಲ ಎಷ್ಟು ನಿಮ್ಗೆ ಸಾಕಷ್ಟು ಹಣ ಆಗ್ತಾ ಇದೆಯಾ ಅಂತ ಅಂದ್ರು, ಹೂ ಅಂತ ಒಪ್ಕೊಂತಾರೆ. ಬಟ್ ಕೊಡೋ ತಿಂಡಿಯಲ್ಲಿ ಇದರಲ್ಲಿ ಈ ತರ ಆಗ್ತಾ ಇದೆ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಿ? ಈಗ ಅದೇ ಪ್ರತಿಭಟನೆ ಮಾಡಿ ಈಗ ಆಯ್ತು, ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ಯಾರನ್ನ ಅಡಿಗೆ ಭಟ್ಟನ್ನ ಇನ್ನ ಯಾವ್ದೇ ತರ ಆಗದಂಗೆ ನೋಡ್ಕೊಂತೀವಿ ಅಂತ ಚಂದ್ರಪ್ಪರು ಭರವಸೆ ಕೊಟ್ಟು ಅವ್ರನ್ನ ನಂಬರ್ ಸಮೇತ ಕೊಟ್ಟು ಹೇಳಿದ್ದಾರೆ ಹುಡುಗರಿಗೆ. ಯಾವ್ದೇ ಒಂದು ಇದರ ಆದ್ರೂ ನನಗೆ ಖಂಡಿತ ಫೋನ್ ಮಾಡ್ಬೇಕು, ನೀವು ಫೋನ್ ಮಾಡಿದ್ರೆ ಆ ಟೈಮಲ್ಲಿ ಆಕ್ಷನ್ ತಗೊಂತೀನಿ ಅಂತ ಹೇಳಿದೆ. ಥ್ಯಾಂಕ್ ಯು ತಾವು ಮಾತಾಡೋದಕ್ಕಾಗಿ ನಾಗರಾಜ್ ಅವರೇ. ಇದು ಪೋಷಕರು, ನೊಂದ ಪೋಷಕರ ಮಾತು. ಅವ್ರ ಮಕ್ಕಳನ್ನ ಓದಕ್ಕಂತ ಕಳಿಸ್ತಾರೆ, ಮೊರಾರ್ಜಿ ಶಾಲೆ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಕಳಿಸಿರ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಆಹಾರದಲ್ಲಿ ಹುಳ ಬಿದ್ದಿರುವ ಆಹಾರವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಕ್ಕಳ ಆರೋಗ್ಯದ ಕಥೆ ಏನು, ಅದೇನು ಕ್ವಾಲಿಟಿ ಇದೆ ಅದರಲ್ಲಿ? ಈಗ ಒಂದು ರೀತಿ ಪೋಷಕರಿಗೆಲ್ಲ ಶಾಕ್ ಆಗಿದೆ. ಸಿಕ್ಕಿದ ಅಡುಗೆ ಭಟ್ಟ ಕೈಗೆ ಆತನಿಗೆ 2 ಕೊಟ್ಟಿದ್ದಾರೆ. ಅಲ್ಲಿ ಆತನೂ ಕೂಡ ಜವಾಬ್ದಾರಿ ಇರುತ್ತೆ, ಕೇವಲ ಇನ್ಚಾರ್ಜ್ ಮಾತ್ರ ಅಲ್ಲ, ಅಡುಗೆ ಮಾಡೋದು ಆತ, ಆತನ ಕಣ್ಣು ಬಿಟ್ಟು ನೋಡಬೇಕಾತ, ಅದು ಹೆಂಗೆ ಮಕ್ಕಳಿಗೆ ಆತ ಬಡಿಸ್ಬಿಡ್ತಾನೆ ಅದನ್ನು, ಆ ರೀತಿ ಹುಳ ಇರುವಂಥದ್ದು ಅನ್ನೋಂಥ ವಿಚಾರ.